ಲಾರ್ಡ್ ಪ್ರಿಯರೇ, ಒಬ್ಬ ವ್ಯವಸಾಯಗಾರನು ಬೀಜವನ್ನು ಬಿತ್ತುವುದಕ್ಕೆ ಹೋದನು. ಆ ಬೀಜ ಪರಲೋಕ ರಾಜ್ಯದ ಸುವಾರ್ತೆಗೆ ಹೋಲಿಕೆ ಆಗಿದೆ ಪ್ರಿಯರೇ. ಈ ಬೀಜವನ್ನು ಬಿತ್ತುವಾಗ ದಾರಿಯ ಮಗ್ಗುಲಲ್ಲಿ ಬಿದ್ದಂಥ ಬೀಜವನ್ನು ಕೆಲವೊಂದು ಪಕ್ಷಿಗಳು ಬಂದು ಎಕ್ಕಿ ತಿಂದ ಹಾಗೆ, ಕೆಲವೊಂದು ಜನಗಳು ವಾಕ್ಯವನ್ನು ತಿಳಿದುಕೊಳ್ಳದೆ ಇರುವ ಕಾರಣ ಸೈತಾನ ಬಂದು ತೆಗೆದು ಹಾಕಿ ಬಿಡುತ್ತಾನೆ ಎಂಬ ಸುವಾರ್ತೆಯಾಗಿದೆ. ಹಾಗೆ ಎರಡನೇದಾಗಿ ಪ್ರಿಯರೇ, ಬಂಡೆಯ ಮೇಲೆ ಬಿದ್ದಂತಹ ಬೀಜ ಅದು ಬೇರಿಲ್ಲದ ಕಾರಣ ಒಣಗಿ ಹೋಗುವಂತೆ ಕೆಲವೊಂದು ಜನಗಳು ಕೂಡ ವಾಕ್ಯವನ್ನು ಕೇಳಿ ತಿಳಿದುಕೊಳ್ಳದೆ ಒಣಗಿ ಹೋಗುತ್ತಾರೆ ಎಂಬ ಅರ್ಥವನ್ನು ತೋರಿಸುತ್ತದೆ ಪ್ರಿಯರೇ. ಮೂರನೇದಾಗಿ ಮುಳ್ಳು ಗಿಡಗಳ ಮೇಲೆ ಬಿದ್ದಂತಹ ಬೀಜ ಅಂದರೆ ಪ್ರಪಂಚದ ಐಶ್ವರ್ಯ, ಆಸ್ತಿಯ ಅಂತಸ್ತುಗಳು ಅವರನ್ನು ಬಂಧನದಲ್ಲಿ ಸಿಕ್ಕಿಸಿ ಹಾಕಿಬಿಡ್ತದೆ ಪ್ರಿಯರೇ. ಅವರು ಮುಳ್ಳುಗಿಡಗಳ ಮೇಲೆ ಬಿದ್ದಂತಹ ಬೀಜಗಳಾಗಿರ್ತಾರೆ ಪ್ರಿಯರೇ. ನಾಲ್ಕನೇದಾಗಿ ಉತ್ತಮವಾಗಿ ಫಲ ಕೊಡುವಂತಹ ಬೀಜ, ಇದು ಕರ್ತನ ವಾಕ್ಯವನ್ನು ಇಟ್ಟುಕೊಂಡಿರತಕ್ಕಂಥ ವ್ಯಕ್ತಿಗಳಿಗೆ 100ರಷ್ಟು, 60ರಷ್ಟು, 30ರಷ್ಟು ಅದಕ್ಕಿಂತ ಹೆಚ್ಚಿನ ಫಲ ಕೊಡುವಂಥದ್ದಾಗಿ ಆ ಒಂದು ಬೀಜವನ್ನು ಬಿತ್ತುತ್ತಾರೆ ಪ್ರಿಯರೇ. ಹಾಗೆಯೇ ದೇವರ ವಾಕ್ಯ ಪ್ರಕಾರ ನಡೆದು ನಾವು ಕೂಡ ನಮ್ಮ ಹೃದಯ ಎಂಬಂತಹ ನೆಲದಲ್ಲಿ ದೇವರ ವಾಕ್ಯವೆಂಬ ಬೀಜವನ್ನು ಬಿತ್ತಿ ದೇವರ ರಾಜ್ಯವನ್ನು ಮಹಿಂಪಡಿಸೋರಾಗುವ ಪ್ರಿಯರೇ. ಈ ವಚನ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಕಮೆಂಟ್, ಶೇರ್ ಮಾಡೋದರ ಮೂಲಕ ದೇವರ ನಾಮ ಮಹಿಮೆಪಡಿಸಿ.